ನಾವೇನು ಲಕ್ಕಿ ಡ್ರಾ ಗಿವ್ ಅವೇ ನಡೆಸ್ತಾ ಇದ್ದೀವಿ. ಇದು ಒಂದು ಏನು ಹೇಳ್ತೀವಿ, ನಮ್ಮ ವ್ಯಾಪಾರದ ಒಂದು ಭಾಗ ಅಷ್ಟೇ. ನಮ್ಮ ವ್ಯಾಪಾರದ ಹೃದಯ ಭಾಗ ಅಲ್ಲ. ನಮ್ಮ ವ್ಯಾಪಾರದ ಹೃದಯ ಭಾಗ ಆಗಿರುತ್ತೆ ನಮ್ಮ ಪದಾರ್ಥಗಳು, ನಮ್ಮ ಪ್ರಾಡಕ್ಟ್ಗಳು. ಅದರಲ್ಲಿ ನಮ್ಮದೇ ಬ್ರ್ಯಾಂಡಲ್ಲಿರುವಂಥ ಟಿ ವಿ ಇದೆ, ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ, ಎ ಸಿ ಇದೆ, ಇನ್ವರ್ಟರ್ ಇದೆ, ಇನ್ನು ವಾರ್ಡ್ರೋಬು, ಕಾಟು, ನಮ್ಮದೇ ಬ್ರ್ಯಾಂಡಲ್ಲಿ ಪರ್ಫ್ಯೂಮ್ ಇದೆ, ನಮ್ಮದೇ ಬ್ರ್ಯಾಂಡಲ್ಲಿ ಬಟ್ಟೆ ಇದೆ, ನಮ್ಮದೇ ಬ್ರ್ಯಾಂಡಲ್ಲಿ ಶೂ ಇದೆ, ನಮ್ಮದೇ ಬ್ರ್ಯಾಂಡಲ್ಲಿ ಟೂರಿಸಂ ಪ್ಯಾಕೇಜಸ್ ಇದೆ, ಇನ್ನೂ ಹಲವಾರು ಪದಾರ್ಥಗಳಿದೆ. ಇದನ್ನು ಮಾರಾಟ ನೋಡಿ, ಯಾವುದೇ ಪದಾರ್ಥ ತಯಾರು ಮಾಡೋದು ಸುಲಭ. ಯಾರ ಹೆಸರಲ್ಲಿ, ಈಗ ನಿಮ್ಮ ಹೆಸರಲ್ಲಿ ನೀವೀಗ ಆಸ್ಕ್ ಮಧುಗಿರಿ ಅಂತ ಇದೆ, ಆ ಬ್ರ್ಯಾಂಡಲ್ಲೇ ನೀವು ಒಂದು ಸ್ಟಾರ್ಟ್ ಮಾಡಿಬಿಡ್ಬೋದು. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್. ತುಮಕೂರು ಜಿಲ್ಲೆಯಲ್ಲಿ ಡ್ರೀಮ್ ಡೀಲ್ ಬಗ್ಗೆ ಕೇಳೋಣ ಅಂತಲೇ ಇವತ್ತು ವಿಶೇಷವಾಗಿ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಇವತ್ತು ಡ್ರೀಮ್ ಡೀಲ್ನ ಸಂಸ್ಥಾಪಕರಾದ MD ಸರ್ ಬಂದಿದ್ದಾರೆ. ಅವರು ಮಾತಾಡ್ಸೋಣ ಡ್ರೀಮ್ ಡೀಲ್ ಬಗ್ಗೆ, ಅಂದರೆ ತುಮಕೂರು ಜಿಲ್ಲೆಯ ಜನತೆ ಮತ್ತು ನಾಡಿನ ಜನತೆಗೆ ತಿಳಿಸ್ಕೊಡ್ತಾರೆ. ಸರ್ ನಮಸ್ತೆ. ಮೊದಲನೇದಾಗಿ ಈಗ ಆಲ್ರೆಡಿ ಎಲ್ಲ ಜನನೂ ₹1000 ಉಳಿತಾಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಅಂದರೆ ಕನ್ಫ್ಯೂಷನಲ್ಲಿತ್ತು, ಅಂದರೆ ಡ್ರೀಮ್ ಡೀಲ್ ಅಂತಂದರೆ ಪ್ರಾಡಕ್ಟ್ ಕೊಡೋದಲ್ವಾ ಅಂತ, ಲಾಟ್ರಿ ಅಂತ ಅಂದ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಒಂದು ಮಾಹಿತಿ ಸರ್. ಖಂಡಿತ. ಈ ನಮ್ಮ ಏನು ಹೇಳ್ತೀವಿ, ನಾವೇನು ಲಕ್ಕಿ ಡ್ರಾ ಗಿವ್ ಅವೇ ನಡೆಸ್ತಾ ಇದ್ದೀವಿ, ಇದು ಒಂದು ಏನು ಹೇಳ್ತೀವಿ, ನಮ್ಮ ವ್ಯಾಪಾರದ ಒಂದು ಭಾಗ ಅಷ್ಟೇ. ನಮ್ಮ ವ್ಯಾಪಾರದ ಹೃದಯ ಭಾಗ ಅಲ್ಲ. ನಮ್ಮ ವ್ಯಾಪಾರದ ಹೃದಯ ಭಾಗ ಆಗಿರುತ್ತೆ ನಮ್ಮ ಪದಾರ್ಥಗಳು, ನಮ್ಮ ಪ್ರಾಡಕ್ಟ್ಗಳು. ಅದರಲ್ಲಿ ನಮ್ಮದೇ ಬ್ರ್ಯಾಂಡಲ್ಲಿರುವಂಥ ಟಿ ವಿ ಇದೆ, ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ, ಎ ಸಿ ಇದೆ, ಇನ್ವರ್ಟರ್ ಇದೆ, ಇನ್ನು ವಾರ್ಡ್ರೋಬು, ಕಾಟು, ನಮ್ಮದೇ ಬ್ರ್ಯಾಂಡಲ್ಲಿ ಪರ್ಫ್ಯೂಮ್ ಇದೆ, ನಮ್ಮದೇ ಬ್ರ್ಯಾಂಡಲ್ಲಿ ಬಟ್ಟೆ ಇದೆ, ನಮ್ಮದೇ ಬ್ರ್ಯಾಂಡಲ್ಲಿ ಶೂ ಇದೆ, ನಮ್ಮದೇ ಬ್ರ್ಯಾಂಡಲ್ಲಿ ಟೂರಿಸಂ ಪ್ಯಾಕೇಜಸ್ ಇದೆ, ಇನ್ನೂ ಹಲವಾರು ಪದಾರ್ಥಗಳಿದೆ. ಇದನ್ನು ಮಾರಾಟ ನೋಡಿ, ಯಾವುದೇ ಪದಾರ್ಥ ತಯಾರು ಮಾಡೋದು ಸುಲಭ. ಯಾರ ಹೆಸರಲ್ಲಿ, ಈಗ ನಿಮ್ಮ ಹೆಸರಲ್ಲಿ ನೀವೀಗ ಆಸ್ಕ್ ಮಧುಗಿರಿ ಅಂತ ಇದೆ, ಆ ಬ್ರ್ಯಾಂಡಲ್ಲೇ ನೀವು ಒಂದು ಸ್ಟಾರ್ಟ್ ಮಾಡಿಬಿಡ್ಬೋದು. ಬಟ್ ಮಾರಾಟ ಮಾಡೋದು ತುಂಬ ಕಷ್ಟ ಇದೆ. ಇವತ್ತು ಎಲೆಕ್ಟ್ರಾನಿಕ್ ಫೀಲ್ಡಲ್ಲಿ ನೋಡೋದಾದ್ರೆ ದೈತ್ಯ ಕಂಪನಿಗಳಿದೆ, ಲಕ್ಷಾಂತರ ಕೋಟಿಗಳ ಒಡೆಯರವರು. ಅವ್ರ ಮುಂದೆ ಹೋಗಿ ನಾವು ಕರ್ನಾಟಕದ ಕನ್ನಡದ ಯುವಕರು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ಅವರ ಬ್ರ್ಯಾಂಡ್ ಮುಂದೆ ನಮ್ಮ ಬ್ರ್ಯಾಂಡ್ನ ತೊಗೊಂಡೋಗಿ ಮಾರಾಟ ಮಾಡೋದು ಅಷ್ಟು ಸುಲಭ ಇಲ್ಲ. ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಬಂಡವಾಳ ಇದೆ. ಆದರೆ ನಮ್ಮ ಹತ್ರ ಇರೋ ಬಂಡವಾಳ ಒಂದೇ, ಏನಂತ ಹೇಳಿದ್ರೆ ನಾವೆಲ್ಲ ಬಡವರ ಜನರು ಒಟ್ಟಾಗಿ ನಾವು ಹೇಳ್ತೀವಿ ಡ್ರೀಮ್ ಡೀಲ್ನ ನೊಂದವರ ಸಂಘ ಅಂತ ಹೇಳ್ತೀವಿ. ಜೀವನದಲ್ಲಿ ಬೆಳಿಬೇಕು, ಕನಸಿದೆ, ನಾನು ಕೂಡ ಬೆಳಿಬೇಕು, ನಾನು ಕೂಡ ವ್ಯಾಪಾರ ಮಾಡಬೇಕು ಅನ್ನುವಂಥ ಕನಸಿಟ್ಕೊಂಡಿರುವಂಥ ತುಂಬ ಜನ ನಾವೆಲ್ಲ ಸೇರಿ ಒಂದು ಬ್ರ್ಯಾಂಡ್ನ ಹುಟ್ಟಾಕಿದ್ದೀವಿ ಇವತ್ತು, ಡ್ರೀಮ್ ಡೀಲ್ ಅನ್ನೋ ಬ್ರ್ಯಾಂಡು. ಇದನ್ನು ನೋಡಿ, ಈಗ ಬೇರೆಯವರು ಯಾವ ರೀತಿ ಮಾರಾಟ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಮಾರಾಟ ಮಾಡಿದ್ರೆ ಅಷ್ಟು ಸುಲಭವಾಗಿ ನಮಗೆ ಮಾರ್ಕೆಟಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಅದಕ್ಕೆ ಇವತ್ತು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಅವರ ಗ್ರಾಹಕರಿಗೆ ಏನು ಕೊಡ್ತಾ ಇಲ್ವೋ, ಎಕ್ಸ್ಟ್ರಾ ಏನು ಕೊಡ್ತಾ ಇಲ್ವೋ ಅದನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮ ಲಾಭದ 5% ನಾವು ಉಡುಗೊರೆಯಾಗಿ, ನಮ್ಮ ಟರ್ನ್ ಓವರ್ನ 5% ನಾವೇನು ಮಾಡ್ತೀವಿ, ಉಡುಗೊರೆಯಾಗಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಇದರ ಮುಖಾಂತರ ಏನು ಮಾಡ್ತಾರೆ, ಇಲ್ಲಿ 2 ಥರದ ಆಪ್ಷನ್ ಇದೆ. ಒಂದು ಕ್ಯಾಶ್ ಆ್ಯಂಡ್ ಕ್ಯಾರಿ ಆಪ್ಷನ್. ಕೆಲವು ಪದಾರ್ಥಗಳು ಕ್ಯಾಶ್ ಆ್ಯಂಡ್ ಕ್ಯಾರಿಯಲ್ಲಿ ಅವ್ರು ಖರೀದಿ ಮಾಡ್ಬೋದು. ಕೆಲವು ನಮ್ಮ ಡ್ರೀಮ್ ಡೀಲ್ ಅಂತ ಹೇಳಿದ್ರೆ ಬೇಸಿಕಲಿ ಇದೊಂದು ಕಾಮರ್ಸ್ ಸಂಸ್ಥೆ ಆಗಿರುತ್ತೆ. ಕಾಮರ್ಸ್ ಸಂಸ್ಥೆ ಯಾವ ರೀತಿ ಕೆಲಸ ಮಾಡುತ್ತೆ, ಅಮೆಝಾನು, ಫ್ಲಿಪ್ಕಾರ್ಟು ಯಾವ ರೀತಿ ಕೆಲಸ ಮಾಡುತ್ತೋ ನಾವು ಅದೇ ರೀತಿ ಕೆಲಸ ಮಾಡ್ತಿರುವಂಥದ್ದು DD ಗ್ರ್ಯಾಬ್ ಅನ್ನುವಂಥದ್ದಾಗಿರುತ್ತೆ ನಮ್ಮ ಕಾಮರ್ಸ್ ಸಂಸ್ಥೆ. ಇದರಲ್ಲೆಲ್ಲ ಪದಾರ್ಥಗಳಿರುತ್ತೆ. ಇದರಲ್ಲಾಗಿರುತ್ತೆ ಗ್ರಾಹಕರು PPI ಡಿಜಿಟಲ್ ಕೂಪನ್ಗಳ ಮುಖಾಂತರ ಅವರ ಖರೀದಿಯನ್ನು ಮಾಡಬೇಕಾಗಿರುವಂಥದ್ದು. ಅವ್ರೇನು ಕಂತನ್ನು ಕಟ್ತಾರೆ ಅಲ್ಲಿ ಅವರಿಗೆ ಕೂಪನ್ಗಳು ಸಿಗುತ್ತೆ, ಅದರ ಮುಖಾಂತರ ಶಾಪಿಂಗ್ ಮಾಡುವಂಥ ಒಂದು ಅವಕಾಶವನ್ನು ನಾವು ಕೊಡ್ತಾ ಇದ್ದೀವಿ. ಈ ಗಿವ್ ಅವೇಗಳು ಏನು ಕೊಡ್ತಾ ಇದ್ದೀವಿ, ಏನು ಡ್ರಾಗಳನ್ನ ಕೊಡ್ತಾ ಇದ್ದೀವಿ, ಯಾಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬೇರೆ ಬ್ರ್ಯಾಂಡ್ಗಿಂತ ಬಿಟ್ಟು ಜನ ಯಾಕೆ ನಮ್ಮ ಹತ್ರ ಬರಬೇಕು, ಇಲ್ಲಿ ಏನು ಎಕ್ಸ್ಟ್ರಾ ಕೊಡ್ತಾರೆ, ಆ ಒಂದು ಎಕ್ಸ್ಟ್ರಾ ನಮ್ಮ ಇಂಡಿಯನ್ಸಿಗೆ ಆಲ್ವೇಸ್ ಎಕ್ಸ್ಟ್ರಾ ಬೇಕೇ ಬೇಕು ಅಲ್ವಾ. ಏನು ಹೇಳ್ತೀವಿ, ನಾವು ಏನೇ ತೊಗೊಂಡ್ರು ಕೂಡ ಅದರಲ್ಲೊಂದು ಫ್ರೀ ಬೈ 1 get 1 ಅಂತ, ಅಥವಾ ಏನಾದರೂ ಒಂದು ಆಫರ್ ಕೊಟ್ಟರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಅಂಥ ಒಂದು ಆಫರ್ ಕೊಡೋದ್ರ ಮುಖಾಂತರ ಇವತ್ತು ಕರ್ನಾಟಕದಾದ್ಯಂತ 11,000 ಜನಕ್ಕೆ ಉಡುಗೊರೆ ಕೊಟ್ಟಿದ್ದೀವಿ. ಅದು ಹೆಮ್ಮೆಯಿಂದ ಹೇಳ್ಕೋಬೋದು. ಇವತ್ತು ನಾವು ತುಮಕೂರಲ್ಲಿ ಒಂದು ವಿಜಯೋತ್ಸವ ಆಚರಣೆ ಮಾಡಿದ್ವಿ. ಇವತ್ತು ಸಕ್ಸಸ್ ಮೀಟ್ ಅಂತ ಹೇಳ್ತೀವಿ. ಕಳೆದ ಬಾರಿ 2 ಸೀಸನನ್ನು ಇಲ್ಲಿ ಲಾಂಚ್ ಮಾಡಿದ್ವಿ. ಅದರ ಒಂದು ವಿಜಯೋತ್ಸವ ಆಗಿತ್ತು. ಇವತ್ತು ಬರೋಬ್ಬರಿ 11 ಹೊಸ ಸೀಸನ್ಗಳನ್ನು ಲಾಂಚ್ ಮಾಡಿದ್ವಿ. 22 ಡೈರೆಕ್ಟರ್ಗಳು, 53 ಕೋ ಡೈರೆಕ್ಟರ್ಗಳು, ಇವರೆಲ್ಲ ನಮ್ಮ ಕಂಪನಿಯ ಪಾಲುದಾರರಾಗಿರ್ತಾರೆ. ಇವರೆಲ್ಲ ಸೇರಿ ಇನ್ನು 11 ಸೀಸನ್ನ ತುಮಕೂರಲ್ಲಿ ನಡೆಸ್ತಾರೆ. ತುಮಕೂರು ಜನರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ರಜಾ ದಿನ ಅಲ್ಲದೇ ಇದ್ದರೂ ಕೂಡ ಅವರು ಬಂದು ಕೂತು ಆ ಒಂದು ಏನು ಹೇಳ್ತೀವಿ, ಆ ಒಂದು ತಾಳ್ಮೆಯಿಂದ, ಆ ಒಂದು ಶ್ರದ್ಧೆಯಿಂದ ಅವರು ಕೊನೆಯವರೆಗೂ ಕೇಳಿದ್ದಾರೆ. ಅವರ ಒಂದು ಎನರ್ಜಿಯನ್ನು ಅವರು ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಕರ್ನಾಟಕದಲ್ಲೇ ತುಮಕೂರು ಜಿಲ್ಲೆ ಡ್ರೀಮ್ ಡೀಲ್ಗೆ ಅತಿ ಒಂದು ಏನು ಹೇಳ್ತೀವಿ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಅಷ್ಟರ ಮಟ್ಟಕ್ಕೆ ಇಲ್ಲಿನ ಜನ ನಮಗೆ ಪ್ರೋತ್ಸಾಹ, ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದೇ ರೀತಿ ತುಮಕೂರು ಕೂಡ ಡ್ರೀಮ್ ಡೀಲ್ ತುಂಬ ದೊಡ್ಡ ಕೊಡುಗೆ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಕೆಲ ಫ್ಯಾಕ್ಟ್ರಿಗಳು, ಫರ್ನಿಚರ್, ಎಲೆಕ್ಟ್ರಾನಿಕ್ ಫ್ಯಾಕ್ಟ್ರಿಗಳು ತುಮಕೂರಲ್ಲೂ ನಾವು ತಯಾರು ಮಾಡ್ತೀವಿ. ಇಲ್ಲಿರುವಂಥ ಯುವಕರಿಗೂ ಕೂಡ ಉದ್ಯೋಗ ಕೊಡ್ತೀವಿ. ಅವ್ರನ್ನ ಬೆಳೆಸುವಂಥ ಕೆಲಸನೂ ನಾವು ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು.